ನೋಡಿ, ಈ ಸೊಪ್ಪು ಗ್ರಾಮೀಣ ಆಯುರ್ವೇದದಲ್ಲಿ ಬಟ್ಟಿ ಬಳ್ಳಿ ಅಥವಾ ಬುಟ್ಟಿ ಬಳ್ಳಿ ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾಗಿರುವಂಥದ್ದು. ಈ ಸೊಪ್ಪು ನೋಡೋದಕ್ಕೆ ಅಮೃತ ಬಳ್ಳಿಯ ಹಾಗೇನೇ ಇದೆ. ಹೇಳಬೇಕು ಅಂದರೆ ಅಮೃತ ಬಳ್ಳಿಯ ತಂಗಿ ಅಂತಲೇ ಹೇಳ್ಬೋದು. ಈ ಸೊಪ್ಪನ್ನು ಕೆಲವೊಂದು ಹಳ್ಳಿಗಳ ಕಡೆ ನರಂಜಿ ಸೊಪ್ಪು ಅಂತೆಲ್ಲ ಕರಿತೀವಿ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ತಪ್ಪದೇ ತಿಳಿಸಿ. ಈ ಸೊಪ್ಪಿನ ಒಂದು ವಿಶೇಷ ಗುಣ ಏನಪ್ಪ ಅಂತಂದರೆ, ಹೊಟ್ಟೆ ನೋವನ್ನು, ಅತಿಸಾರ, ಹಾಗೆಯೇ ಜೀರ್ಣಕ್ರಿಯೆ ಸಮಸ್ಯೆಗಳಿದ್ದಾಗ ಈ ಸೊಪ್ಪನ್ನು ಔಷಧಿಯಾಗಿ ಬಳಸೋದ್ರಿಂದ ಆದಷ್ಟು ಬೇಗನೆ ವಾಸಿಯಾಗುತ್ತೆ. ಹಾಗಾದರೆ ಈ ಬಟ್ಟಿ ಬಳ್ಳಿ ಸೊಪ್ಪಿನ ಪ್ರಮುಖ ಔಷಧೀಯ ಗುಣಗಳನ್ನು ನೋಡೋದಾದರೆ, ನೀವೇನಾದರೂ ಅಕಸ್ಮಾತಾಗಿ ಎಲ್ಲಾದರೂ ಹೊರಗಡೆ ತಿಂಡಿ ತಿಂದಾಗೋ ಅಥವಾ ಕರಿದ ಪದಾರ್ಥಗಳನ್ನು ತಿಂದಾಗೋ ಹೊಟ್ಟೆ ಇನ್ಸ್ಪೆಕ್ಷನ್ ಆಗಿರುತ್ತೆ, ಇಲ್ಲ ಜೀರ್ಣಕ್ರಿಯೆ ಸಮಸ್ಯೆಯಿಂದ ನಿಮಗೆ ಅಜೀರ್ಣದ ಸಮಸ್ಯೆ ಉಂಟಾಗಿ ಭೇದಿ ಆಗ್ತಾ ಇರುತ್ತೆ, ಆಸ್ಪತ್ರೆಗೆ ಹೋದ್ರೂ ಮೇಲಾಗದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ ಅಂದರೆ, ನೋಡಿ, ತಾಜಾ ಎಲೆಗಳನ್ನು ಸುಮಾರು 10ರಿಂದ 12 ಎಲೆಗಳನ್ನು ಸ್ವಲ್ಪ ಬೆಲ್ಲದೊಂದಿಗೆ ಜಜ್ಜಿ ಆದರೂ ತಿನ್ನಿ, ಅಥವಾ ಈ 1 ಇಂಚು ಬೆಲ್ಲವನ್ನು ಈ ಸೊಪ್ಪೊಳಗಡೆ ಇಟ್ಟಾದ್ರೂ ನೀವು ತಿನ್ನಿ. ತಿಂದ ಕೇವಲ 40 ನಿಮಿಷದಲ್ಲಿ ಭೇದಿ ನಿಂತೋಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ದೊಡ್ಡವರಾದರೆ 10ರಿಂದ 12 ಎಲೆ. ಅದೇ ಚಿಕ್ಕ ಮಕ್ಕಳು ಒಂದು 6 ವರ್ಷದಿಂದ 15 ವರ್ಷದೊಳಗೆ ಇದ್ದಾರೆ ಅಂತಂದರೆ ಅಂಥ ಮಕ್ಕಳಿಗೆ ಸುಮಾರು ಒಂದು 6ರಿಂದ 8 ಎಲೆಗಳನ್ನು ಕೊಡಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ವಾರಾನ್ಗಟ್ಟಲೆ ಭೇದಿ ಆಗ್ತಾ ಇದೆ, ಆಸ್ಪತ್ರೆಗೆ ಹೋದ್ರೂ ಮೇಲಾಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ಬಟ್ಟಿ ಬಳ್ಳಿ ಅಥವಾ ನರಂಜಿ ಸೊಪ್ಪು ಅಂತ ಏನು ಕರಿತೀರೋ ಈ ಒಂದು ಸೊಪ್ಪನ್ನು ಸೇವನೆ ಮಾಡಿದಾಗ ಹಾಗೆ ಡೈರೆಕ್ಟಾಗಿ ತಿನ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನೀವು ಈ ಒಂದು ಸೊಪ್ಪನ್ನು ಕೆಲವೊಂದು ಹಳ್ಳಿಗಳ ಕಡೆ ಬಟ್ಟಿ ಬಳ್ಳಿ ಅಂತೀರ, ಕೆಲವೊಂದು ಕಡೆ ನರಂಜಿ ಸೊಪ್ಪು ಅಂತೀರ. ಇವೆರಡರ ಹೆಸರಲ್ಲಿ ಯಾವ ಹೆಸರಿಂದ ಬೇಕಾದರೂ ಕರಿಬೋದು. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ತಪ್ಪದೇ ತಿಳಿಸಿ. ಈ ಒಂದು ಭೇದಿ ನಿಲ್ಲಿಸೋದಷ್ಟೇ ಅಲ್ಲ, ಇನ್ನೂ ಹಲವಾರು ಅದ್ಭುತ ಔಷಧಿ ಗುಣಗಳನ್ನು ಹೊಂದಿರುವಂತಹ ಇದು ಅಮೂಲ್ಯ ರತ್ನ ಅಂತಲೇ ಹೇಳ್ಬೋದು ಈ ಸೊಪ್ಪು. ಇದಿಷ್ಟೇ ಅಲ್ಲ, ಜೀರ್ಣಕ್ರಿಯೆ ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥವರು ಈ ಸೊಪ್ಪಿನಿಂದ ದೋಸೆ ಅಥವಾ ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ಹೊಟ್ಟೆಯಲ್ಲಿನ ಗ್ಯಾಸು ಅಥವಾ ವಾಯು ನಿವಾರಣೆಯಾಗಿ ಜೀರ್ಣಶಕ್ತಿ ಕೂಡ ಹೆಚ್ಚಾಗುತ್ತೆ. ಇದಿಷ್ಟೇ ಅಲ್ಲ, ಅಲ್ಸರು ಹಾಗೆಯೇ ಹೊಟ್ಟೆ ನೋವಿದ್ದಾಗ, ಅಂದರೆ ಅಲ್ಸರ್ ಅಂದರೆ ಹೊಟ್ಟೆ ಒಳಗಡೆ ಹುಣ್ಣಾಗುವಂಥದ್ದು, ಅಂದರೆ ಪೆಪ್ಟಿಕ್ ಅಲ್ಸರು ಅಂದರೆ ಹೊಟ್ಟೆ ಒಳಗಡೆ ನಮ್ಗೆ ಗೊತ್ತಿರೋದಿಲ್ಲ, ಹುಣ್ಣಾಗಿರುತ್ತೆ, ತುಂಬ ಹೊಟ್ಟೆ ಉರಿ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಕೇವಲ 10 ಎಲೆಗಳನ್ನು ಚೆನ್ನಾಗಿ ತೊಳೆದು ತಾಜಾ ಎಲೆಗಳನ್ನು ಜಗಿದು ತಿನ್ನೋದ್ರಿಂದ ಹೊಟ್ಟೆ ಒಳಗಡೆ ಇರುವಂತಹ ಹುಣ್ಣು ಕೂಡ ವಾಸಿಯಾಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಹೊಟ್ಟೆಯಲ್ಲೇನಾದರೂ ಹುಣ್ಣು ಜಾಸ್ತಿ ಆದಾಗ ತುಂಬ ಹೊಟ್ಟೆ ಬಿಟ್ಟು ಬಿಡದೆ ನೋವ್ತಾನೆ ಇರುತ್ತೆ, ಹೊಟ್ಟೆ ಹಿಂಡಿ ಎಲ್ಲ ನೋವ್ತಾನೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈ ಎಲೆಯನ್ನು ಸೇವನೆ ಮಾಡಿ. ಹಾಗೆಯೇ ನಮ್ಮ ದೇಹದ ಉಷ್ಣತೆ ಹಾಗೆಯೇ ಮೂತ್ರದ ಸೋಂಕು ನಿಯಂತ್ರಣಕ್ಕೆ ಈ ಎಲೆಯ ಒಂದು ತಾಜಾ ಎಲೆಯ ತಂಪು ಜಲ್ಲಿ ಅಥವಾ ಲೋಳೆ ರಸವನ್ನು ತಯಾರು ಮಾಡ್ಬೋದು. ಯಾವ ರೀತಿ ಅಂತಂದರೆ, ಒಂದಿಡೀ ತಾಜಾ ಎಲೆಗಳನ್ನು ತೊಗೊಂಬಂದು ಚೆನ್ನಾಗಿ ಈ ಎಲೆಗಳನ್ನು ತೊಳಿಬೇಕು ಚೆನ್ನಾಗಿರುವಂಥ ನೀರಲ್ಲಿ. ನಂತರ ಒಂದು ಬಟ್ಟಲಿಗೆ ಒಂದಿಡೀ ಎಲೆಯನ್ನು ಹಾಕಿ ಅದರ ಜೊತೆಗೆ ತಣ್ಣೀರನ್ನು ಹಾಕಿ ಚೆನ್ನಾಗಿ ಕಿವುಚಬೇಕು. ಸ್ವಲ್ಪ ಸಮಯದ ನಂತರ ಆ ನೀರು ನೈಸರ್ಗಿಕವಾಗಿ ಜಲ್ಲಿಯಂತೆ ಅಥವಾ ಲೋಳೆಯಂತೆ ಗಟ್ಟಿಯಾಗುತ್ತೆ. ಇದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಸೇರಿಸಿ ಕುಡಿಯೋದ್ರಿಂದ ದೇಹದ ಅತಿಯಾದ ಶಾಖ ಕಡಿಮೆಯಾಗಿ ಮೂತ್ರದ ಉರಿ ತಕ್ಷಣ ನಿಲ್ಲುತ್ತೆ. ಹಾಗೆಯೇ ಚರ್ಮದ ಕಾಯಿಲೆಗಳು, ಕೀಲು ನೋವಿಗೂ ಕೂಡ ಈ ಸೊಪ್ಪನ್ನು ಲೇಪನ ಮಾಡ್ಬೋದು. ಯಾವ ರೀತಿ ಅಂದರೆ, ಚರ್ಮದ ತುರಿಕೆ, ಕಜ್ಜಿ ಅಥವಾ ಅಲರ್ಜಿ ಇದ್ದರೆ ಎಲೆಗಳನ್ನು ಸ್ವಲ್ಪ ನೀರಿಗೆ ಸೇರಿಸಿ ನುಣ್ಣಗರೆದು ಪೇಸ್ಟ್ ಮಾಡಿ ಪೀಡಿತ ಜಾಗಕ್ಕೆ ಹಚ್ತಾ ಬಂದರೆ ಆ ತುರಿಕೆ, ಕಜ್ಜಿ, ಅಲರ್ಜಿ ಏನಿರುತ್ತೋ ಅದೆಲ್ಲ ವಾಸಿಯಾಗುತ್ತೆ. ಹಾಗೆಯೇ ಮೈಕೈ ನೋವಿದ್ದಂಥ ಸಂದರ್ಭದಲ್ಲಿ, ಕೀಲು ನೋವುಗಳು ಇದ್ದಂಥ ಸಂದರ್ಭದಲ್ಲಿ ಇದರ ಒಂದು ಬೇರು ಅಥವಾ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ದಿನಕ್ಕೆ 1 ಬಾರಿ ಕುಡಿತಾ ಬಂದರೆ ಮೈಕೈ ನೋವು, ಕೀಲು ನೋವು ಕೂಡ ನಿವಾರಣೆ ಆಗುತ್ತೆ. ನೆನಪಿರಲಿ, ಇದು ಅತ್ಯಂತ ಶಕ್ತಿಯುತ ಗಿಡಮೂಲಿಕೆಯಾಗಿರೋದ್ರಿಂದ ತೀವ್ರವಾದ ದೀರ್ಘಕಾಲದ ಕಾಯಿಲೆಗಳಿಗೇನಾದರೂ
ಬಳಸುವ ಮುನ್ನ ನುರಿತ ಆಯುರ್ವೇದ ತಜ್ಞರು ಅಥವಾ ನಾಟಿ ವೈದ್ಯರ ಸಲಹೆ ಪಡೆಯುವುದು ಕೂಡ ಕಡ್ಡಾಯ. ವಿಶೇಷ ಸೂಚನೆ ಏನಪ್ಪ ಅಂತಂದರೆ ಗರ್ಭಿಣಿಯರು ಅಥವಾ ಬಾಣಂತಿಯರು ನಿಮ್ಮ ಹತ್ತಿರ ಇರುವಂತಹ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಈ ಸೊಪ್ಪನ್ನು ನೀವು ಬಳಸಿ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.